ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ನ್ಯೂಸ್ ಸ್ಟೋರಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವುದೆಲ್ಲ ಯಾವ ರೀತಿಯಾಗಿರ್ತಕ್ಕಂತಹ ನ್ಯೂಸ್ ಸ್ಟೋರೀಸ್ಗಳು ಇರುತ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಒಂದಷ್ಟು ಡಿಸ್ಕಷನ್ಸನ್ನು ಮಾಡಿದ್ವಿ. ಹಾಗೆಯೇ ಕೆಲವು ಕ್ರೈಮ್ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಕ್ರೈಮ್ ಅಂತೇಳಿ ಅನ್ನಿಸ್ಕೊಳ್ಳುತ್ತೆ, ಯಾವುದೆಲ್ಲ ಇನ್ಸಿಡೆಂಟ್ಗಳು ಕ್ರೈಮ್ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗಳು ಏನಿದ್ದಾವೆ ಅವುಗಳು ಎಲ್ಲವೂ ಕೂಡ ಆ ಥರದ ಯಾವ ರೀತಿಯ ಕ್ರೈಮ್ಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕ ಬಾಹಿರವಾಗಿರ್ತಕ್ಕಂತಹ ಚಟುವಟಿಕೆಗಳು ಏನಿದ್ದಾವೆ ಅವುಗಳು ಯಾವ ಪತ್ರಿಕೆಗಳಲ್ಲಿ ವರದಿಯಾಗ್ತವೆ, ಹೇಗೆ ವರದಿಯನ್ನ ಮಾಡ್ತಾರೆ, ಏನು ಕೆಲವು ಸೂತ್ರಗಳನ್ನು ಅವರು ತಂತ್ರಗಳನ್ನು ಅಳವಡಿಸ್ಕೊಳ್ತಾರೆ, ಯಾವುದು ಸುದ್ದಿಗಳು ವರದಿಗಳು ಸಾಮಾನ್ಯವಾಗಿ ನ್ಯೂಸ್ ಪೇಪರ್ಸ್ಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಅಪಿಯರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದಷ್ಟು ಡಿಸ್ಕಷನ್ಸ್ಗಳನ್ನು ಮಾಡಿದ್ವಿ. ಸೊ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ಕ್ರೈಮ್ ಸುದ್ದಿಗಳು, ಯಾವ ಸುದ್ದಿಗಳು ಒಂದು ಸುದ್ದಿ ಅಲ್ಲಿ ಏನೆಲ್ಲ ನ್ಯೂಸ್ ವ್ಯಾಲ್ಯೂಸ್ಗಳನ್ನು, ಸುದ್ದಿ ಮೌಲ್ಯಗಳನ್ನು, ಕ್ರೈಮ್ ಸುದ್ದಿಗಳು ಏನಿದ್ದಾವೆ ಅವುಗಳಲ್ಲಿ ಯಾವುದು ಸುದ್ದಿಗಳು ಆಗತ್ವೆ, ಯಾವ ಕಾನೂನು ಬಾಹಿರ ಚಟುವಟಿಕೆ ಸುದ್ದಿ ಆಗತ್ತೆ, ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡುತ್ತೆ, ಅವುಗಳ ಬಗ್ಗೆ ಇವತ್ತು ಡಿಸ್ಕಷನ್ಸ್ ಅನ್ನ ನಾವು ಇಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಮಾಡೋಣ. ಈಗ ಸಾಮಾನ್ಯವಾಗಿ ನೋಡಿದಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಆಗಿರ್ತಕ್ಕಂತಹ ಸುದ್ದಿಗಳು, ತುಂಬಾ ಗಂಭೀರವಾಗಿರ್ತಕ್ಕಂತಹ ಒಂದು ಅಪರಾಧ ಪ್ರಕರಣಗಳು ಏನಿದ್ದಾವೆ ಅವುಗಳು ಬಹುತೇಕ ಸಂದರ್ಭಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಕ್ಕಂತಹದ್ದು. ಸೊ ವಿ ಯೂಶಲಿ ಅಸ್ಯೂಮ್ ದಟ್ ಮೋರ್ ಸೀರಿಯಸ್ ಕ್ರೈಮ್ಸ್ ಆರ್ ಮೋರ್ ನ್ಯೂಸ್ ವರ್ದಿ. ಅಂದ್ರೆ ಹೆಚ್ಚು ಸೀರಿಯಸ್ ಆಗಿ ಇದ್ದಾಗ, ಹೆಚ್ಚು ಗಂಭೀರವಾಗಿರ್ತಕ್ಕಂತಹ ಪ್ರಕರಣಗಳು ಇದ್ದಂತಹ ಸಂದರ್ಭಗಳಲ್ಲಿ ಅವುಗಳು ಮಾತ್ರ ಸುದ್ದಿ ಆಗತ್ತೆ ಅಂತಕ್ಕಂತಹ ಒಂದು ಪರ್ಸೆಪ್ಷನ್ ಅಥವಾ ಒಂದು ಗ್ರಹಿಕೆ ಅಂತಕ್ಕಂತಹದ್ದು ನಮ್ಮಲ್ಲಿ ಇರತಕ್ಕಂತಹದ್ದು. ಸೊ ಇಲ್ಲಿ ನಾವು ಏನಪ್ಪ ಗಮನಿಸಬೇಕು ಅಂತಂದ್ರೆ, ಕೆಲವು ಸಂದರ್ಭಗಳಲ್ಲಿ ಇದು ಹೌದು, ಗಂಭೀರ ಸ್ವರೂಪ, ಹೆಚ್ಚು ಗಂಭೀರತೆಯನ್ನ ಹೊಂದಿರತಕ್ಕಂತಹ ಸುದ್ದಿಗಳು ಏನಿದ್ದಾವೆ, ಪ್ರಕರಣಗಳು ಏನಿದ್ದಾವೆ ಅವುಗಳು ಹೆಚ್ಚು ಸುದ್ದಿಯನ್ನ ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಇರತಕ್ಕಂತಹದ್ದು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಒಂದು ಮರ್ಡರ್ ಅಥವಾ ಒಂದು ಕೊಲೆ ಪ್ರಕರಣ ಹೆಚ್ಚು ಇಲ್ಲಿ ಗಮನವನ್ನ ಸೆಳೀತಕ್ಕಂಥದ್ದು. ಒಂದು ಕೊಲೆ ಪ್ರಕರಣ ಇರುತ್ತೆ, ಮತ್ತೊಂದು ಒಬ್ಬ ವ್ಯಕ್ತಿಗೆ ಒಂದು ಚಾಕುನಲ್ಲೋ ಅಥವಾ ಒಂದು ಚೂರಿನಲ್ಲೋ ಅವನಿಗೆ ಇರಿದಿದ್ದಾರೆ, ಅಂದ್ರೆ ಅವನಿಗೆ ದೇಹನ ಕುಯ್ದಿದ್ದಾರೆ, ಕತ್ತರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ, ಅಥವಾ ಯಾವುದೋ ಒಂದು ಪಾರ್ಟ್ಗೆ ಅದು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ಮರ್ಡರ್ ಹೆಚ್ಚು ಸುದ್ದಿಯನ್ನ ಮಾಡ್ತಕ್ಕಂತಹದ್ದು. ಅದ ಮರ್ಡರ್ಗಿಂತ ಹೆಚ್ಚು ಇಲ್ಲಿ ಆ ವ್ಯಕ್ತಿ ಅವನು ಹಲ್ಲೆ ಮಾಡಿರ್ತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಅಥವಾ ಅವನು ಹಲ್ಲೆ ಮಾಡಿದಂತಹ ಸಂದರ್ಭಗಳಲ್ಲಿ ಯಾವ ರೀತಿಯ ಆಯುಧಗಳನ್ನ ಬಳಸಿದ್ದಾನೆ, ಅವನು ಚಾಕು ಬಳಸಿದ್ದಾನ ಅಥವಾ ಚೂರಿ ಬಳಸಿದ್ದಾನ, ಕತ್ತಿ ಬಳಸಿದ್ದಾನ, ಯಾವ ರೀತಿಯ ಆರ್ಮನ್ನ ಒಂದು ಆಯುಧವನ್ನ ಬಳಸಿದ್ದಾನೆ, ಅದರ ಆಧಾರದ ಮೇಲೆ ಅವುಗಳ ಆ ನ್ಯೂಸ್ ವರದಿ ಅಂತಕ್ಕಂಥದ್ದು, ಅಂದ್ರೆ ಹೆಚ್ಚು ಸುದ್ದಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗೋ ಸಾಧ್ಯತೆಗಳು ಅಲ್ಲಿ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಮರ್ಡರ್ ಅಂತ ಹೇಳಿ ತೆಗೆದುಕೊಂಡ್ರು ಕೂಡ, ಒಬ್ಬ ಸಾಮಾನ್ಯ ವ್ಯಕ್ತಿಯ ಮರ್ಡರ್ ಆದಾಗ ಅಥವಾ ಆ ವ್ಯಕ್ತಿಯ ಕೊಲೆ ಆದಂತಹ ಸಂದರ್ಭಗಳಲ್ಲಿ ಹೆಚ್ಚು ಸುದ್ದಿ ಆಗೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸ್ಯಾಂಡಲ್ವುಡ್ ಪರ್ಸನೋ ಅಥವಾ ಇನ್ಯಾವುದೋ ಒಂದು ಬಾಲಿವುಡ್ ನಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಇರಬಹುದು, ಅಥವಾ ಒಬ್ಬ ಮಿನಿಸ್ಟರ್ ಆಗಿರಬಹುದು, ಅಥವಾ ಒಂದು ಸಾಮಾಜಿಕವಾಗಿ ಹೆಚ್ಚು ಗುರುತಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರಿರ್ತಾರೆ ಅಂತಹ ವ್ಯಕ್ತಿಗಳು ಹೆಚ್ಚು ಪ್ರಾಮುಖ್ಯತೆ, ಅಂತಹ ವ್ಯಕ್ತಿಗಳ ಆ ಒಂದು ಪ್ರಕರಣಗಳು ಏನಿದ್ದಾವೆ, ಕಾನೂನು ಬಾಹಿರ ಚಟುವಟಿಕೆಗಳು ಏನಿದ್ದಾವೆ ಅವುಗಳು ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳೋದಕ್ಕೆ ಶುರು ಮಾಡತ್ವೆ. ಸೊ ಹಾಗಾಗಿ ಇಲ್ಲಿ ಆ ಸುದ್ದಿಗಳಿಗೆ ಅಥವಾ ಆ ಪ್ರಕರಣಗಳು ಎಷ್ಟು ಇದ್ದಾವೆ, ಎಷ್ಟು ಪರಿಣಾಮಕಾರಿಯಾಗಿದೆ, ಎಷ್ಟು ಎಫೆಕ್ಟಿವ್ ಆಗಿದೆ, ಅದು ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ, ಸಿಗ್ನಿಫಿಕೆನ್ಸ್ ಅನ್ನ ಪಡ್ಕೊಂಡಿದೆ, ಅವುಗಳು ಎಲ್ಲವನ್ನು ಕೂಡ ಇಲ್ಲಿ ಆಧಾರವಾಗಿ ಇಟ್ಕೊಂಡು ಈ ಒಂದು ಸುದ್ದಿ ಅಥವಾ ಕ್ರೈಮ್ ಪ್ರಕರಣಗಳನ್ನ, ಕ್ರೈಮ್ ರಿಪೋರ್ಟಿಂಗ್ ಅನ್ನ ಕೂಡ ಮಾಡ್ತಕ್ಕಂಥದ್ದು. ಸೊ
ಅದರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ನಿಮಗೆ ಗೊತ್ತಿರ್ಬೋದು, ಬಾಲಿವುಡ್ ಅಲ್ಲಿ ಆಗಿರ್ತಕ್ಕಂತಹ ಸುಶಾಂತ್ ಸಿಂಗ್ ರಜಪೂತ್ ಅವರ ಏನು ಮರ್ಡರ್ ಕೇಸ್ ಇದೆ, ಅದು ಮರ್ಡರ್ ಕೇಸಾ ಅಥವಾ ಆತ್ಮಹತ್ಯೆನಾ ಗೊತ್ತಿಲ್ಲ, ತುಂಬಾ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲೇನೆ ಕೂಡ ದೊಡ್ಡ ಮಟ್ಟದಲ್ಲಿ ಅದು ಇವತ್ತು ಸುದ್ದಿಯನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಇತ್ತೀಚಿನ ಬೆಳವಣಿಗೆಗಳು ಕೂಡ ಸ್ಯಾಂಡಲ್ವುಡ್ ನಲ್ಲಿ ನೋಡಿದಂತಹ ಸಂದರ್ಭಗಳಲ್ಲಿ ನಟಿಯಾಗಿರ್ತಕ್ಕಂತಹ ರಾಗಿಣಿ ದ್ವಿವೇದಿ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂತಹದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಾಗ ಅದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದಿಲ್ಲ. ಮತ್ತೆ ಇನ್ನೂ ಸಂದರ್ಭಗಳಲ್ಲಿ ನಿಮ್ಗೆ ಇತ್ತೀಚೆಗೆ ಸ್ವಲ್ಪ ಕಳೆದ ಒಂದು 15-20 ದಿನಗಳ ಹಿಂದಿನ ಒಂದು ಘಟನೆಯನ್ನ ನಾವು ನೆನಪು ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಬೆಂಗಳೂರಿನಲ್ಲಿ ನಡೆದಂತಹ KG ಹಳ್ಳಿ ಮತ್ತೆ DG ಹಳ್ಳಿ ಗಲಭೆ ಪ್ರಕರಣಗಳೇನಿದ್ದಾವೆ ಅದಾಗಿರಬಹುದು. ಮತ್ತೆ ಅಖಂಡ ಶ್ರೀನಿವಾಸ್, ಕಾಂಗ್ರೆಸ್ನ ಲೀಡರ್ ಆಗಿರ್ತಕ್ಕಂತಹ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮೇಲೆ ಮನೆ ಮೇಲೆ ಅವ್ರು ಬೆಂಕಿ ಹಚ್ಚಿದ್ದಕ್ಕಂಥದ್ದು, ಅವರ ಮನೆಗೆ ದಾಳಿ ಮಾಡಿದಂತಹ ಒಂದು ಪ್ರಕರಣ ಇರ್ಬೋದು. ಇವುಗಳು ಎಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡಿತು. ಸೊ ಈ ತರದ ಪ್ರಕರಣಗಳು ಬಂದಾಗ ಆಬ್ವಿಯಸ್ಲಿ ಇದು ಹೆಚ್ಚು ನ್ಯೂಸ್ ವ್ಯಾಲ್ಯೂನ, ನ್ಯೂಸ್ ವರ್ದಿ ಆಗಿರ್ತಕ್ಕಂಥದ್ದು, ಅಂದ್ರೆ ಸುದ್ದಿ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವುಗಳನ್ನ ಸುದ್ದಿ ಆಗೋಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಕರಣಗಳು ಕೂಡ ಇವುಗಳು ಆಗಿರುತ್ತೆ. ಸೊ ಇಂತಹ ಸಂದರ್ಭಗಳಲ್ಲಿ ಹೆಚ್ಚು ಹೆಚ್ಚು ಅವುಗಳಿಗೆ ಇಂಪಾರ್ಟೆನ್ಸ್ ಅನ್ನ ಮಾಧ್ಯಮಗಳು ಕೂಡ, ಇಲ್ಲಿ ಯಾವುದೇ ಮಾಧ್ಯಮಗಳು ಕೂಡ ಆಗಿರ್ಬೋದು, ಟೆಲಿವಿಷನ್ ಮಾಧ್ಯಮ ಆಗಿರಬಹುದು ಅಥವಾ ಅಲ್ಲಿ ಪ್ರಿಂಟ್ ಮೀಡಿಯಾ ಕೂಡ ಆಗಿರಬಹುದು, ಯಾವುದೂ ಮಾಧ್ಯಮಗಳು ಕೂಡ ಹೆಚ್ಚು ಸುದ್ದಿಗಳಿಗೆ, ಅಂತಹ ಸುದ್ದಿಗಳಿಗೆ ಹೆಚ್ಚು ಮಹತ್ವವನ್ನ ಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡತ್ವೆ. ಅದರ ಜೊತೆಗೆ ಮತ್ತೆ ಅದನ್ನು ಸಣ್ಣ ಸುದ್ದಿಗಳು ಏನಾಗುತ್ತೆ ಅಂತ ಅಂದಾಗ ನಾನು ಹೇಳಿದೆ, ಒಂದು ಸಣ್ಣ ಎಕ್ಸಾಂಪಲ್ಸ್ ನಿಮಗೆ ಕೊಟ್ಟೆ. ಏನಪ್ಪಾ ಅಂತಂದ್ರೆ, ಈಗ ನೀವು ಯಾವುದೋ ಒಂದು ವೆಹಿಕಲ್ ಹೋಗ್ತಾ ಇರ್ತೀರಿ, ಕಾರಲ್ಲಿ ಹೋಗ್ತಾ ಇರ್ತೀರಿ, ಸೀಟ್ ಬೆಲ್ಟ್ ನೀವು ಹಾಕಿಲ್ಲ ಅಂತ ಅಂದಾಗ ಅದು ಅಷ್ಟರ ಮಟ್ಟಿಗೆ ಸುದ್ದಿಯನ್ನ ಮಾಡೋದಿಲ್ಲ. ಆದರೆ ಅದೇ ಆ ಥರದ ಸುದ್ದಿಗಳು ಬಂದಾಗ ಹೆಚ್ಚಿನ ಮಟ್ಟದಲ್ಲಿ ಅದು ಯಾವುದೋ ಒಬ್ಬ ಪ್ರೈಮ್ ಮಿನಿಸ್ಟರು ಅಥವಾ ಪ್ರೈಮ್ ಮಿನಿಸ್ಟರ್ ಜೊತೆನೆ ಇರ್ತಕ್ಕಂತಹ ಯಾವುದೋ ಒಬ್ಬ ವ್ಯಕ್ತಿಗಳು, ಆ ಥರದ ಸಿಮಿಲಾರಿಟಿ ಇರ್ತಕ್ಕಂತಹ ಪರ್ಸನ್ಸ್ಗಳು ಏನಿದ್ದಾರೆ ಅಂಥವ್ರು ಏನೋ ಸೀಟ್ ಬೆಲ್ಟ್ ಹಾಕಿಲ್ಲ ಅಥವಾ ಡ್ರಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಸಿಕ್ಕಿ ಹಾಕೊಂಡ್ರು, ನಾನ್ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಅವರ ವೆಹಿಕಲ್ ಪಾರ್ಕ್ ಆಗಿತ್ತು ಅಥವಾ ಅವ್ರ ಕಾರು ಥೆಫ್ಟ್ ಆಗಿದೆ, ಅಂದ್ರೆ ಕಳ್ತನ ಆಗಿದೆ, ಅಂತಹ ಸಂದರ್ಭಗಳಲ್ಲಿ ಇದು ಹೆಚ್ಚು ಸುದ್ದಿಯನ್ನ ಮಾಡ್ತಕ್ಕಂತಹದ್ದು. ಆಯ್ತಾ, ಅದು ನಿಮ್ಗೆ ಗೊತ್ತಿರಬಹುದು. ಎಷ್ಟರ ಮಟ್ಟಿಗೆ ಸುದ್ದಿ ಆಗತ್ತೆ ಅಂತಂದ್ರೆ, ಮಿನಿಸ್ಟರ್ಸ್ಗಳ ಕಾರ್ಗಳ ಮೇಲೆ ಕೆಂಪು ಗೂಟನ ಹಾಕ್ತಾ ಇದ್ರು, ಗೊತ್ತಿರ್ಬೋದು ನಿಮಗೆ, ಕೇಳಿರ್ಬೋದು ನೀವು. ಇಡೀ ಇಂಡಿಯಾದಲ್ಲಿ ಈ ಕಳೆದ ಮೋದಿ ಅವರ ಫಸ್ಟ್ UP BJP ಗವರ್ನಮೆಂಟ್ ಬಂದ ಮೇಲೆ, UP ಗವರ್ನಮೆಂಟ್ ಬಂದಾಗ ಮೋದಿ 1.0ದಲ್ಲಿ ಆ ಒಂದು ಎಲ್ಲ ಮಿನಿಸ್ಟರ್ಸ್ಗಳ ಕಾರ್ಗಳೇನಿದ್ದ ಅವ್ರಗಳ ಮೇಲೆ ಕೆಂಪು ಲೈಟ್ ಅನ್ನ ಹಾಕೋ ಹಾಗಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಅದ್ರ ಜೊತೆಗೆ ಕೆಲವು ಕಾಂಗ್ರೆಸ್ ಲೀಡರ್ಸ್ಗಳು ಕೂಡ ಅದನ್ನ ವೈಲೇಟ್ ಮಾಡಿದ್ರು ಕೂಡ. ಕೆಲವು ಕಾಂಗ್ರೆಸ್ ಲೀಡರ್ಸ್ಗಳು ಅದನ್ನ ವೈಲೇಟ್ ಮಾಡಿ, ಇಲ್ಲ ನಾವು ಈ ತರ ಮಾಡೇ ಮಾಡ್ತೀವಿ, ನಮ್ಮದ್ರಲ್ಲಿ ನಮ್ದು VIP ಅನ್ನೋ ಒಂದು ಸಂಸ್ಕೃತಿಯನ್ನ ಇಟ್ಕೊಂಡು ಸ್ವಲ್ಪ ಬೆಳೆಸ್ತಕ್ಕಂತಹ ಕೆಲಸಗಳನ್ನ ಕೂಡ ಮಾಡಿದ್ರು. ಆ ಸಂದರ್ಭಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದಕ್ಕೆ ಶುರುವಾಗತ್ತೆ. ಸೊ ಹೀಗೆ ಜೊತೆಗೆ ಕೆಲವು ಸಂದರ್ಭಗಳು ಯಾರು ಆ ವ್ಯಕ್ತಿ ಆ ಕ್ರೈಮ್ಗಳಲ್ಲಿ, ಆ ಪ್ರಕರಣಗಳಲ್ಲಿ, ಅಪರಾಧ ಪ್ರಕರಣಗಳಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಅದು ಎಷ್ಟರ ಮಟ್ಟಿಗಿನ ಪ್ರಭಾವವನ್ನ ಬೀರ್ತಾ ಇದೆ, ಪರಿಣಾಮವನ್ನ ಬೀರ್ತಾ ಇದೆ, ಇವುಗಳು ಎಲ್ಲದರ ಆಧಾರದ ಮೇಲೆ ಆ ಸುದ್ದಿಗಳು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅಪಿಯರೆನ್ಸ್ ಅನ್ನ ಪಡೆದುಕೊಳ್ಳುತ್ತೆ, ಅದು ಸಿಗ್ನಿಫಿಕೆನ್ಸ್ ಅನ್ನ ಕೂಡ ಪಡ್ಕೊಳ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ, ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರತ್ತೆ ಅನ್ನೋದರ ಆಧಾರದ ಮೇಲೆ, ಮತ್ತೆ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳು, ಅದರ ಹಿಂದೆ ಅಪರಾಧ ಪ್ರಕರಣಗಳಿಲ್ಲ, ಕ್ರೈಮ್ ಕೇಸ್ಗಳ ಹಿಂದೆ, ಬಿಹೈಂಡ್ ದಟ್ ಹೂ ಆರ್ ಆಲ್ ಇನ್ವಾಲ್ವ್ಡ್ ಬಿಹೈಂಡ್ ದಟ್ ಕ್ರೈಮ್ ಕೇಸಸ್, ಅಪರಾಧ ಪ್ರಕರಣಗಳ ಹಿಂದೆ ಯಾರೆಲ್ಲ ಅಪರಾಧಿಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದರ ಆಧಾರದ ಮೇಲೆ ಇವುಗಳೆಲ್ಲವೂ ಕೂಡ ನಿಂತಿರ್ತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ನೀವು ನೋಡಿರಬಹುದು, ಸಾಮಾನ್ಯವಾಗಿ ಈ ಬೆಂಗಳೂರು, ಮುಂಬೈ ಮತ್ತೆ ಕೋಲ್ಕತ್ತಾ ಅಥವಾ ಡೆಲ್ಲಿಯಿಂದ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ಹೆಚ್ಚು ಪಾಪ್ಯುಲೇಷನ್ ಇರತಕ್ಕಂತಹ ಸಿಟಿಗಳಲ್ಲಿ ಟ್ರಾವೆಲ್ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ, ಎಸ್ಪೆಷಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ
ಲೈಕ್ BMTC ಇರಬಹುದು, ಅಥವಾ ಈ ಥರದ ಒಂದು ಪಬ್ಲಿಕ್ ಅಥವಾ ಓಲಾ ಇರ್ಬೋದು, ಊಬರ್ ಇರ್ಬೋದು, ಈ ಥರದ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಿ ಅಂತಂದಾಗ ಈ ಥರ ಸಣ್ಣ ಪುಟ್ಟದು ಕೆಲವೊಂದು ಥೆಫ್ಟ್ ಪ್ರಕರಣಗಳು ಆಗುತ್ತೆ. ಲೈಕ್ ಪಿಕ್ ಪಾಕೆಟ್ಗಳಾಗ್ತಕ್ಕಂಥದ್ದು ಇರಬಹುದು, ಅಥವಾ ನೀವೇನೋ ಒಂದು ನಿಮ್ಮ ವಸ್ತುಗಳು ಥಿಂಗ್ಸ್ಗಳು ಥೆಫ್ಟ್ ಆಗ್ತಕ್ಕಂಥದ್ದು ಇರಬಹುದು. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಆಗ್ತಾನೆ ಇರುತ್ತೆ. ಅಂತಹ ಪ್ರಕರಣಗಳು ಬಹುತೇಕ ಸಂದರ್ಭಗಳಲ್ಲಿ ವರದಿ ಆಗೋದೇ ಇಲ್ಲ. ಯಾಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ಕಾಮನ್ ಪೀಪಲ್, ಸಾಮಾನ್ಯ ಜನರು ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಹಾಗಾಗಿ ಅಂತಹ ಪ್ರಕರಣಗಳಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಅವು ಬೆಳಕಿಗೆ ಬರೋದಿಲ್ಲ. ವರದಿಗಳು ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ವರದಿಗಳು ಆಗೋದೇ ಇಲ್ಲ. FIRಗಳು ಕೂಡ ಫೈಲ್ ಆಗದೇ ಇರತಕ್ಕಂಥ ಸಾಧ್ಯತೆಗಳು ಕೂಡ ಇರತ್ತೆ. ಕೆಲವು ಸಂದರ್ಭಗಳಲ್ಲಿ FIR ಫೈಲ್ ಆದರೂ ಕೂಡ, ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ FIR ಆದರೂ ಕೂಡ ಕೆಲವು ಪ್ರಭಾವಿಗಳ ಒಂದು ಆ ಇನ್ಫ್ಲೂಯೆನ್ಸ್ಗಳು ಏನಿರುತ್ತೆ, ತುಂಬ ದೊಡ್ಡ ದೊಡ್ಡ ಜನಗಳು ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದಂತಹ ಸಂದರ್ಭಗಳಲ್ಲಿ ಕೂಡ ಅವುಗಳು FIR ಆದರೂ ಕೂಡ ಅಂತಹ ಪ್ರಕರಣಗಳು, ಆ ವ್ಯಕ್ತಿಗಳ ಹೆಸರುಗಳು, ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರಗಳ ಹೆಸರು ಕೂಡ ಅಪಿಯರ್ ಆಗದೆ ಇರತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ವರದಿಗಳಾಗದೆ, ರಿಪೋರ್ಟೇ ಆಗದೆ ಇರತಕ್ಕಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಸೊ ಮತ್ತೆ ನಾನು ಈಗಾಗಲೇ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಒಬ್ಬ ಯಾವುದೋ ಸಾಮಾನ್ಯ ವ್ಯಕ್ತಿ ರಸ್ತೆನಲ್ಲಿ ಒಂದು ವಾಕಿಂಗ್ ಹೋಗ್ತಾ ಇದ್ದಾರೆ, ಅವರ ಪಿಕ್ ಪಾಕೆಟ್ ಆಯಿತು. ಅಂತಹ ಸಂದರ್ಭಗಳಲ್ಲಿ ಅದು ವರದಿಗಳು ಆಗದೇನೆ ಇರಬಹುದು. ಆದರೆ ಅದೇ ಒಬ್ಬ ಬಿಲ್ ಗೇಟ್ಸೋ ಅಥವಾ ಮೋದಿಯರೋ ಅಥವಾ ಅಮಿತ್ ಶಾನೋ ಅಥವಾ CM ಯಡಿಯೂರಪ್ಪನೋ ಇವರು, ಅಥವಾ ಯಾವುದೋ ಒಂದು ಪಾರ್ಟಿಯ ಒಬ್ಬ ಲೀಡರೋ ಅಥವಾ ಇನ್ಯಾವುದೋ ಪಬ್ಲಿಕ್ ಪರ್ಸ್ನಾಲಿಟಿಗಳು ಏನಿದ್ದಾರೆ, ಆ ಪಬ್ಲಿಕ್ ಪರ್ಸ್ನಾಲಿಟಿಗಳಿಗೆ ಏನಾದರೂ ಪಿಕ್ ಪಾಕೆಟ್ ಆದರೆ, ಅವರ ಕಾರ್ ಏನಾದರೂ ಥೆಫ್ಟ್ ಆಯಿತು ಅಂತಂದ್ರೆ ಅಂತಹ ಸಂದರ್ಭಗಳಲ್ಲಿ ಅವಶ್ಯವಾಗಿ ಇದು ರಿಪೋರ್ಟ್ ಆಗತ್ತೆ. ಇಂತಹವರು ಕೂಡ ಇಲ್ಲಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ರಿಪೋರ್ಟ್ಗಳು ಕೂಡ ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವು ಸಂದರ್ಭಗಳಲ್ಲಿ ಯಾರು ಆ ಕ್ರೈಮ್ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ, ಆ ಪ್ರಕರಣ ಎಷ್ಟು ಎಫೆಕ್ಟಿವ್ ಆಗಿದೆ, ಎಷ್ಟು ಪ್ರಭಾವವನ್ನು ಬೀರತ್ತೆ ಸೊಸೈಟಿ ಮೇಲೆ. ಅಂದರೆ ಇದು ನೆಗೆಟಿವ್ ಆಸ್ಪೆಕ್ಟ್ ಅನ್ನ ಹೇಳ್ತಾ ಇರೋದು, ಆಯ್ತಾ. ಇದು ಒಳ್ಳೇದು ಅಂತ ನಾನು ಖಂಡಿತವಾಗ್ಲೂ ಇಲ್ಲಿ ಹೇಳ್ತಾ ಇಲ್ಲ. ಲೀಗಲ್ ಆಗಿ ಇದು ಒಳ್ಳೇದು, ಅಥವಾ ಡ್ರಂಕ್ ಅಂಡ್ ಡ್ರೈವ್ ಮಾಡೋದು ಒಳ್ಳೇದು, ಖಂಡಿತ ಇಲ್ಲ. ಡ್ರಂಕ್ ಅಂಡ್ ಡ್ರೈವ್ ಸೊ ನೋಡಿ, ಒಬ್ಬ ಡ್ರಂಕ್ ಅಂಡ್ ಡ್ರೈವ್ ವೀಕೆಂಡಲ್ಲಿ ಅಥವಾ ಒಂದು ಸ್ಯಾಟರ್ಡೆ ಸಂಡೇ ಸಾಮಾನ್ಯವಾಗಿ ಅದು ಆಗತ್ತೆ. ಶನಿವಾರ ಭಾನುವಾರ ಬಂತು ಅಂತಂದಾಗ ನಗರ ಪ್ರದೇಶಗಳಲ್ಲಿ, ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ, ಲೈಕ್ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಇಂಥ ಕಡೆಗಳಲ್ಲೆಲ್ಲ ಏನಾಗುತ್ತೆ ಅಂತಂದಾಗ ಅಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳು ಸಾಮಾನ್ಯವಾಗಿ ಸಹಜವಾಗಿ ಇದ್ದೇ ಇರುತ್ತೆ. ಒಂದಲ್ಲ ಅಥವಾ ಒಂದು 10-15 ಕೇಸ್ಗಳು ಸಹಜವಾಗಿ ಸಿಗ್ತಾ ಇರುತ್ತೆ. ಆದರೆ ಆ ಡ್ರಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಯಾರೋ ಒಬ್ಬ ಮಿನಿಸ್ಟರ್ ಮಗನೋ ಅಥವಾ ಒಂದು MLA ಮಗನೋ ಅಥವಾ MP ಮಗನೋ, ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಯಾವುದೋ ಅವರ ಮಕ್ಕಳು, ಆ ಥರ ಪಬ್ಲಿಕ್ ಇದರಲ್ಲಿ ಅಥವಾ ಬಿಸ್ನೆಸ್, ತುಂಬಾ ಒಳ್ಳೆ ಬಿಸ್ನೆಸ್ ಇದರಲ್ಲಿ ಇರ್ತಕ್ಕಂಥ ಒಬ್ಬ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಯಾರೋ ಆ ಬಿಸ್ನೆಸ್ ಫ್ಯಾಮಿಲಿ ಮೆಂಬರ್ ಯಾರೋ ಸಿಗಾಕೊಂಡ್ರು ಅಂತಂದಾಗ ಅಲ್ಲಿ ದೊಡ್ಡ ಸುದ್ದಿಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಕೆಲವೊಮ್ಮೆ ಪ್ರಕರಣಗಳು ಮುಚ್ಚಿ ಹೋಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಎರಡೂ ರೀತಿಯ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತೆ. ಯಾವುದು ಕೂಡ ಅಲ್ಲಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರದ ಸಂದರ್ಭಗಳು ಕೂಡ ಇರುತ್ತೆ. ಅವುಗಳು ಕೂಡ ನ್ಯೂಸ್ ವರದಿಯಾಗಿ ಇರ್ತಕ್ಕಂಥ, ಅಂದರೆ ಎಷ್ಟು ಪ್ರಕರಣಗಳು ಎಷ್ಟು ಗಂಭೀರತೆಯನ್ನ ಹೊಂದಿದೆ, ಎಷ್ಟು ಸಮಾಜದ ಮೇಲೆ ಯಾವ ರೀತಿಯಾಗಿ ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡತ್ತೆ, ಆನ್ ದಟ್ ಬೇಸ್ಡ್ ಅವುಗಳೆಲ್ಲವೂ ಕೂಡ ನ್ಯೂಸ್ ವರದಿ ವ್ಯಾಲ್ಯೂಗಳನ್ನ ಹೊಂದಿರ್ತಕ್ಕಂಥ, ಸುದ್ದಿ ಮಾಡೋದಕ್ಕೆ ಇದು ಯೋಗ್ಯವಾಗಿದೆ ಅಂತಕ್ಕಂತಹ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಒನ್ ಇಸ್ ದ ಅನ್ಯೂಶುವಲ್ ನೇಚರ್ ಆಫ್ ದ ಕ್ರೈಮ್. ಅಂದರೆ ಕೆಲವು ಅನ್ಯೂಶುವಲ್ ಆಗಿ ಆಗ್ತಕ್ಕಂಥದ್ದು, ಅಂದರೆ ತುಂಬ ಇದು ಅನೈಸರ್ಗಿಕವಾಗಿ ಆಗ್ತಕ್ಕಂತಹ ಒಂದು ಅಪರಾಧ ಪ್ರಕರಣಗಳು. ದ ಮೋರ್ ಅನ್ಯೂಶುವಲ್ ಕ್ರೈಮ್ಸ್ ಆರ್ ಜನರಲಿ ಮೋರ್ ನ್ಯೂಸ್ ವರ್ದಿ. ಅಂದರೆ ಕೆಲವು ಸಂದರ್ಭಗಳಲ್ಲಿ ತುಂಬ ಅನ್ಯೂಶುವಲ್ ಆಗಿ ಆಗ್ತಕ್ಕಂಥ, ಅಂದರೆ ಯಾವಾಗಲೂ ಕೂಡ ಕಂಡು ಕೇಳರಿಯದಂತಹ ಕೆಲವು ಪ್ರಕರಣಗಳು ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್, ತಂದೆನೇ ಮಗನ್ನ ಕೊಲೆ ಮಾಡ್ತಾನೆ, ಅಥವಾ ತಾಯಿನೇ ಮಗಳನ್ನ ಕೊಲೆ ಮಾಡಿದ್ದಾಳೆ, ತಂದೆನೇ ಆ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಸೊ ಈ ಥರ ಸಮ್ ಅನ್ಯೂಶುವಲ್ ಪ್ರಕರಣಗಳು ಏನಿದ್ದಾವೆ ಅಂತಹ ಸಂದರ್ಭಗಳಲ್ಲೂ ಕೂಡ ಬಹುತೇಕ ಸಂದರ್ಭಗಳಲ್ಲಿ ರಿಪೋರ್ಟ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರತ್ತೆ. ಈಗ ಇನ್ನೂ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಅಂದ್ರೆ,
ಯಾವುದೋ ಒಂದು ಮನೆ ಮೇಲೆ ಯಾರೋ 4 ಜನ ದಾಳಿ ಮಾಡಿದ್ರು. ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನಂತೂ ಸೊಸೈಟಿಯಲ್ಲಿ ತುಂಬಾ ಏನೋ ಹೆಸರು ಮಾಡಿದ ವ್ಯಕ್ತಿ ಅಲ್ಲ, ಏನೂ ಅಲ್ಲ, ತುಂಬಾ ಸರಳವಾಗಿ ತುಂಬಾ ಸಾಮಾನ್ಯವಾಗಿ ಜೀವನ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವನು ಮನೆ ಮೇಲೆ ಕಳವಾಯ್ತು ಅಂತಂದಾಗ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದಿಲ್ಲ. ಅದೇ ಒಂದು ಕಳ್ತನನೋ ಅಥವಾ ಇನ್ಯಾವುದೋ ಒಂದು ಬ್ಯಾಂಕ್ ಮೇಲೆ ಕಳ್ತನ ಆಯ್ತು ಅಂತಂದಾಗ, ಅಥವಾ ಒಂದು ಸ್ಕೂಲ್ ಮೇಲೆ ಏನಾದ್ರೂ ದಾಳಿ ಮಾಡ್ತು, ಅಥವಾ ಯಾರೋ ಒಬ್ರು ಕಲ್ಲೆಸ್ತಿದ್ದಾರೆ, ಅಥವಾ ಅಲ್ಲಿ ಏನಾದ್ರೂ ದಾಳಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗ್ತಕ್ಕಂಥದ್ದು. ಯಾಕೆ ಎ ಬ್ರೇಕ್ ಅಂಡ್ ಎಂಟರ್ ಅಟ್ ಎ ಸ್ಕೂಲ್ ಮೇ ಬಿ ಮೋರ್ ನ್ಯೂಸ್ ವರ್ದಿ ದನ್ ಎ ಬ್ರೇಕ್ ಇನ್ ಬ್ರೇಕ್ ಇನ್ ಅಟ್ ಎ ಹೋಮ್. ಒಂದು ಮನೆ ಮೇಲೆ ಒಂದು ದಾಳಿ ಮಾಡಿದ್ರೆ, ಅಥವಾ ಆ ಮನೆಯ ಮೇಲೆ ರಾಬ್ರಿ ಮಾಡಿದ್ರೆ, ಕಳ್ತನ ಮಾಡಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲ್ಲ. ಅದರ ಬದಲಾಗಿ ಒಂದು ಶಾಲೆ ಮೇಲೆನೋ, ಅಥವಾ ಒಂದು ಪೊಲೀಸ್ ಸ್ಟೇಷನ್ ಮೇಲೆ, ಅಥವಾ ಯಾವುದೋ ಒಂದು ಪಬ್ಲಿಕ್ ಡಿಪಾರ್ಟ್ಮೆಂಟ್ಗಳ ಮೇಲೆ, ಅಥವಾ ಯಾವುದೋ ಒಂದು ಸ್ಕೂಲ್ ಮೇಲೆ ದಾಳಿ ಆಯ್ತು ಅನ್ನೋದಾದ್ರೆ, ಅಲ್ಲಿ ಏನೋ ಆ ಗೇಟನ್ನು ಕಟ್ ಮಾಡಿ ಬಾಗ್ಲು ಒಡೆದು ಸ್ಕೂಲ್ಗೆ ಎಂಟರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಅದು ಅಫ್ಕೋರ್ಸ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ. ಯಾಕಾಗತ್ತೆ ಅಂತ ಹೇಳ್ಬಿಟ್ಟು ಅಂದಾಗ, ಸ್ಕೂಲ್ ಅಂತಕ್ಕಂಥದ್ದು ಇಟ್ ಮೇ ಪ್ರೈವೇಟ್ ಆರ್ ಪಬ್ಲಿಕ್, ಅದು ಖಾಸಗಿ ಶಾಲೆ ಆಗಿರಬಹುದು ಅಥವಾ ಸರ್ಕಾರಿ ಶಾಲೆ ಕೂಡ ಆಗಿರಬಹುದು. ಅಂತಹ ಸಂದರ್ಭಗಳಲ್ಲಿ ಅದು ಹೆಚ್ಚು, ಅದಕ್ಕೆ ಪಬ್ಲಿಕ್ ಪ್ರಾಪರ್ಟಿ, ಹೆಚ್ಚು ಜನಗಳು ಇನ್ವಾಲ್ವ್ ಆಗಿದ್ದಾರೆ. ಸ್ಕೂಲ್ ಇಟ್ಸ್ ಎ ಪಬ್ಲಿಕ್ ಪ್ರಾಪರ್ಟಿ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತಕ್ಕಂತಹದ್ದು ಒಂದು ಪಬ್ಲಿಕ್ ಪ್ರಾಪರ್ಟಿ, ಪಬ್ಲಿಕ್ಸ್ಗಳಿಗೆ ಕನ್ಸರ್ನ್ ಆಗಿರ್ತಕ್ಕಂತಹದ್ದು, ಹೆಚ್ಚು ಕನ್ಸರ್ನ್ ಹೊಂದಿರತಕ್ಕಂತಹದ್ದು. ಸೊ ಹಾಗಾಗಿ ಅದು ಹೆಚ್ಚು ಸುದ್ದಿಯನ್ನ ಮಾಡ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ನಡೆದಂತಹ KJ ಹಳ್ಳಿ DJ ಹಳ್ಳಿ ಗಲಭೆ ಪ್ರಕರಣಗಳಿಗೆ ತೆಗೆದುಕೊಂಡಂತಹ ಸಂದರ್ಭಗಳಲ್ಲಿಯೂ ಕೂಡ ಅದೇ ಗಲಭೆ ಪ್ರಕರಣದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮನೆ ಮೇಲೆ ದಾಳಿ ಆಗಿದ್ರೆ ಖಂಡಿತವಾಗ್ಲೂ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಖಂಡಿತವಾಗ್ಲೂ KJ ಹಳ್ಳಿ DJ ಹಳ್ಳಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ. ಅಲ್ಲಿ ಯಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ಲಿಕ್ಕೆ ಕಾರಣ ಆಗಿದ್ದೇನು ಅಂತ ಅಂದ್ರೆ, ಅಲ್ಲಿ ಕಾಂಗ್ರೆಸ್ ಲೀಡರ್ ಇದ್ರು. ಕಾಂಗ್ರೆಸ್ ಲೀಡರ್ನ ಮೇಲೆ, ಮನೆ ಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿ ಅಂತಕ್ಕಂಥ ಒಬ್ಬ ಕಾಂಗ್ರೆಸ್ ಲೀಡರ್ ಇದ್ರು. ಅವರ ಮನೆ ಮೇಲೆ ನಡೆದಂತಹ ದಾಳಿಯಾಗಿತ್ತು ಇದು. ಸೊ ಹಾಗಾಗಿ ಇದು ಹೆಚ್ಚು ಸುದ್ದಿಯನ್ನ ಪಡೆದುಕೊಳ್ಳು, ಸುದ್ದಿಯ ಸ್ವರೂಪದ ಬದಲಾವಣೆ ಆಗೋದಕ್ಕೆ ಶುರುವಾಯಿತು. ಸೊ ಇಂತಹ ಅನ್ಯೂಶುವಲ್ ನೇಚರ್ ಇರತಕ್ಕಂತಹ ಒಂದು ಕ್ರೈಮ್ ಪ್ರಕರಣಗಳು ಏನಿದ್ದಾವೆ, ಅಂತಹ ಪ್ರಕರಣಗಳು ಹೆಚ್ಚು ಸುದ್ದಿಯನ್ನ ಮಾಡತ್ವೆ. ಅವುಗಳು ಕೂಡ ಆತರ ಅನೈಸರ್ಗಿಕವಾಗಿ ಯಾರು ಊಹೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಪ್ರಕರಣಗಳು ಹೆಚ್ಚು ಬೆಳಕಿಗೆ ಬರ್ತಕ್ಕಂಥದ್ದು, ಅಂತಹ ಪ್ರಕರಣಗಳು ಹೆಚ್ಚು ಸುದ್ದಿಯನ್ನ ಮಾಡ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ಕಳೆದ ಒಂದು ತಿಂಗಳ ಹಿಂದೆ ಕೇರಳದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೇರಳ ಗವರ್ನಮೆಂಟ್ ಕೂಡ ಇನ್ವಾಲ್ವ್ ಆಗಿದೆ ಅಂತಕ್ಕಂತಹ ಒಂದು ದೊಡ್ಡ ಮಟ್ಟದ ಸುದ್ದಿ ಆಯಿತು. ಸೊ ಈ ರೀತಿಯ ಇದು ಗವರ್ನಮೆಂಟು ಇನ್ವಾಲ್ವ್ ಆಗಿದೆಯಾ? ಯಾಕೆಂದ್ರೆ ಗವರ್ನಮೆಂಟ್ ಈ ತರ ಕಾನೂನು ಇಲ್ಲೀಗಲ್ ಆಕ್ಟಿವಿಟೀಸ್ಗಳಲ್ಲಿ ಯಾವುದೇ ಗವರ್ನಮೆಂಟ್ ಕೂಡ ಇನ್ವಾಲ್ವ್ಮೆಂಟ್ ಇರಬಾರ್ದು, ಅದನ್ನೇ ಕೂಡ ಎಲ್ಲ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಸರ್ಕಾರನೇ ಇನ್ವಾಲ್ವ್ ಆಗಿದೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಸುದ್ದಿ ಕೂಡ ಬ್ರೇಕ್ ಆಯಿತು. ಸೊ ಈ ತರದ ಸಮ್ ಅನ್ಯೂಶುವಲ್ ಕ್ರೈಮ್ ಇನ್ಸಿಡೆಂಟ್ಗಳು ನಡೆದಂತಹ ಸಂದರ್ಭಗಳಲ್ಲಿ ಅವುಗಳೆಲ್ಲವೂ ಕೂಡ ಹೆಚ್ಚಿನ ಸುದ್ದಿಯನ್ನ ಪಡ್ಕೊಳ್ಳುತ್ತೆ, ಸುದ್ದಿಯ ಸ್ವರೂಪವನ್ನ ಕೂಡ ಪಡ್ಕೊಳ್ತಕ್ಕಂಥದ್ದು. Then next one is the size of the community. So smaller communities usually view crime as more important. ಸೊ ಒಂದು ಸಣ್ಣ ಕಮ್ಯುನಿಟಿಗಳ ಮೇಲೆ, ಅಥವಾ ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಹಳ್ಳಿಯಲ್ಲಿ ಒಂದು ರಿಮೋಟ್ ಏರಿಯಾದಲ್ಲಿ ಯಾವುದೋ ಒಂದು ತಾಂಡದ ಮೇಲೋನೋ, ಅಥವಾ ತಾಂಡ ಅಂತಂದ್ರೆ ಯಾವುದೋ ಒಂದು ಗ್ರೂಪ್ ಆಫ್ ಪೀಪಲ್ ಅವ್ರಗಳ ಮೇಲೆ ಏನೋ ಆಗಿದೆ ಅಂತಂದ್ರೋ, ಅದೋ ಒಂದು ಸೆಟ್ ಆಫ್ ಪೀಪಲ್ಸ್ಗಳ ಮೇಲೆ ಏನೋ ಒಂದು ದಾಳಿ ಆಗಿದೆ ಅಂತ ಹೇಳ್ಬಿಟ್ಟು ಅಂದಾಗ ಅಂತಹ ಸಂದರ್ಭಗಳಲ್ಲೂ ಕೂಡ ಅದು ಹೆಚ್ಚು ಸುದ್ದಿಯನ್ನ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹಳ್ಳಿಯಲ್ಲಿ ಅಥವಾ ನಿಮ್ಮ ಹಳ್ಳಿಯ ಸುತ್ತಮುತ್ತ ಒಂದು ಯಾವುದೋ ಒಂದು ಟ್ರೈಬಲ್ ಕಮ್ಯುನಿಟಿ ವಾಸ ಮಾಡ್ತಾ ಇದೆ, ಆ ಟ್ರೈಬಲ್ ಕಮ್ಯುನಿಟಿಯ ಮೇಲೆ ಇದ್ದಕ್ಕಿದ್ದಂಗೆ ದಾಳಿ ಮಾಡ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅದು ಹೆಚ್ಚು ಸುದ್ದಿಯನ್ನ, ಇಂಪಾರ್ಟೆನ್ಸ್ ಅನ್ನ ಕೂಡ ಪಡ್ಕೊಳ್ತಕ್ಕಂಥದ್ದು. ಇಫ್ ಯು ಆರ್ ಎ ಜರ್ನಲಿಸ್ಟ್ ಆನ್ ಎ ಬಿಗ್ ಸಿಟಿ ನ್ಯೂಸ್ ಪೇಪರ್, ಆನ್ ಆರ್ಡಿನರಿ ಕಾರ್ ಥೆಫ್ಟ್ ಮೇ ನಾಟ್ ಬಿ ಎ ನ್ಯೂಸ್ ವರ್ದಿ ಅಟ್ ಆಲ್.
ಒಂದು ದೊಡ್ಡ ಸಿಟಿಯಲ್ಲಿ ತಗೊಂಡಾಗ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಥವಾ ಮಂಗಳೂರು, ಮೈಸೂರು ಅಥವಾ ಹುಬ್ಳಿ, ಧಾರವಾಡ ಇಂತಹ ಸಿಟಿಗಳನ್ನ ನೋಡಿದಂತಹ ಸಂದರ್ಭಗಳಲ್ಲಿ, ಅಂತಹ ಸಿಟಿ ರಿಪೋರ್ಟರ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಅಲ್ಲೇನೋ ಒಂದು ಕಾರ್ ಟೆಫ್ಟ್ ಆಗತ್ತೆ, ಅಂದ್ರೆ ಕಾರು ಕಳವಾಗತ್ತೆ ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗೋದಿಲ್ಲ. ಅದೇ ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಸ್ಲಮ್ ಏರಿಯಾ ಮೇಲೆ ಏನೋ ಅಲ್ಲಿ ದಾಳಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ, ಅಥವಾ ಅಲ್ಲಿ ಯಾರೋ ಒಬ್ರು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಅದೇ ಸಿಟಿಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಕ್ಕಂತಹದ್ದು. ಸೊ ಈ ರೀತಿಯಾಗಿ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ, ಸಿಚುಯೇಷನ್ಗಳಲ್ಲಿ ಕೂಡ ಇವುಗಳೆಲ್ಲವೂ ಕೂಡ ಕ್ರೈಮ್ನ ಸ್ವರೂಪಗಳೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಅವರು ಪ್ರಭಾವ ಬೀರುತ್ತೆ, ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಸೊಸೈಟಿಯ ಮೇಲೆ ಅಂದ್ರೆ ಎಫೆಕ್ಟ್ ಅನ್ನ ಬೀರುತ್ತೆ. ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ ಹೇಗೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅವುಗಳ ಆನ್ ದಟ್ ಬೇಸ್ಡ್ ಅದು ಎಲ್ಲವೂ ಕೂಡ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೂಡ ಪಡ್ಕೊಳ್ತಕ್ಕಂಥದ್ದು. ಸೊ ಎವ್ರಿಬಡಿ ಮೇ ನೋ ದ ಓನರ್, ದೇ ಮೇ ಆಲ್ ನೋ ದ ಕಾರ್. ಕೆಲವು ಸಂದರ್ಭಗಳಲ್ಲಿ ಏನೆಲ್ಲ ಆಗತ್ತೆ ಅಂತಂದಾಗ, ಈ ಒಂದು ಬಿಗ್ ಸಿಟಿಗಳಲ್ಲಿ ಇದ್ದಂತಹ ಸಂದರ್ಭಗಳಲ್ಲಿ ಕೂಡ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಕೂಡ ಅಲ್ಲಿ ಯಡಿಯೂರಪ್ಪನವ್ರ ಕಾರ್ ಏನಾದ್ರೂ ಕಳವಾಯ್ತು ಅಂತ ಹೇಳ್ಬಿಟ್ಟು ಅಂದಾಗ ಡೆಫಿನೆಟ್ಲಿ ಅದು ದೊಡ್ಡ ಸುದ್ದಿ ಆಗುತ್ತೆ, ಹೌದಲ್ಲ? ಸೊ ಈ ಒಂದು ಬೆಂಗಳೂರಂತಹ ಸಿಟಿಗಳಲ್ಲಿ ಕೂಡ, ದೊಡ್ಡ ಮಟ್ಟದಲ್ಲಿ ಸಿಟಿಯಲ್ಲಿ ಇದ್ರೂ ಕೂಡ, ಅಥವಾ ಬೆಂಗಳೂರಿನಲ್ಲಿ ಯಾವುದೋ ದೊಡ್ಡ ಬಿಸ್ನೆಸ್ ಮೆನ್ ಇದ್ದಾರೆ, ಆ ದೊಡ್ಡ ಬಿಸ್ನೆಸ್ ಮೆನ್ ಅವರ ಒಂದು ಕಾರ್ ಥೆಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ಸುದ್ದಿ ಆಗುತ್ತೆ. ಸೊ ಮುಂಬೈನಲ್ಲಿ ಅಂಬಾನಿ ಕಾರ್ ಕಳವಾಯ್ತು ಅಂತ ಅಂದಾಗ ಡೆಫಿನೆಟ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಅಥವಾ ಅಮಿತಾಬ್ ಬಚ್ಚನ್ ಕಾರ್ ಕಳವಾಯ್ತು ಅಂತಂದಾಗ ಸುದ್ದಿ ಆಗತ್ತೆ. ಅಥವಾ ಬೆಂಗಳೂರಿನಲ್ಲಿ ನಟ ದರ್ಶನ್ದೋ ಅಥವಾ ಸುದೀಪ್ದೋ ಕಾರ್ ಕಳವಾಯ್ತು ಅಂತ ಹೇಳ್ಬಿಟ್ಟು ಅಂದಾಗ ಡೆಫಿನೆಟ್ಲಿ ಅದು ಸುದ್ದಿಯನ್ನ ಮಾಡ್ತಕ್ಕಂಥದ್ದು. ಸೊ ಹೀಗೆ ದೊಡ್ಡ ಮಟ್ಟದಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ, ಅವ್ರು ತುಂಬಾ ದೊಡ್ಡ ಜನಗಳಾಗಿದ್ದಾರೆ, ಸೆಲೆಬ್ರಿಟೀಸ್ಗಳಾಗಿದ್ದಾರೆ. ಸೊ ಮತ್ತೆ ಅದ್ರ ಓನರ್, ಆ ಕಾರ್ನ ಓನರ್ ತುಂಬಾ ಜನಕ್ಕೆ ಪರಿಚಯ ಇದ್ದಾರೆ. ಸೊ ಈಸ್ ಅ ವೆಲ್ ನೋನ್ ಪರ್ಸನಾಲಿಟಿ ಅಂತ ಹೇಳ್ಬಿಟ್ಟು ಆ ತರದ ಸಂದರ್ಭಗಳಲ್ಲಿ ಇಲ್ಲಿ ಹೆಚ್ಚು ನ್ಯೂಸ್ಗಳು, ಈ ತರ ಕ್ರೈಮ್ಗಳು ಆದಾಗ, ಅಂದ್ರೆ ಈ ಕ್ರೈಮ್ಗಳ ಪ್ರಕರಣಗಳು ಆದಂತಹ ಸಂದರ್ಭಗಳಲ್ಲಿ, ಈ ತರದವ್ರು ಇನ್ವಾಲ್ವ್ಮೆಂಟ್ ಇದ್ದಂತಹ ಸಂದರ್ಭಗಳಲ್ಲಿ, ಬಹುತೇಕ ಸಂದರ್ಭಗಳಲ್ಲಿ ಇಲ್ಲಿ ಅವುಗಳೆಲ್ಲವೂ ಕೂಡ ನ್ಯೂಸ್ಗಳಲ್ಲಿ, ಅಂದ್ರೆ ಮೀಡಿಯಾಗಳಲ್ಲಿ ರಿಪೋರ್ಟ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. It is a sad fact that quite horrible crime do not make the news in a big city. ಕೆಲವು ಸಂದರ್ಭಗಳಲ್ಲಿ ಈ ದೊಡ್ಡ ಸಿಟಿಗಳಲ್ಲಿ ನೀವು ನೋಡಿರಬಹುದು, ದೊಡ್ಡ ಸಿಟಿಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ದೊಡ್ಡ ಕ್ರೈಮ್ ಅಂತಾನೆ ಅನಿಸ್ಕೊಳ್ದೇ ಇರುವಂತಹ ಕೆಲವು ಪ್ರಕರಣಗಳು ಕೂಡ ಆಗಿರ್ಬೋದು, ಸಂದರ್ಭಗಳು ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನ್ಯೂ ಇಯರ್ ಪಾರ್ಟಿ ತುಂಬಾ ಕಾಮನ್ ಆಗಿ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಬಹುತೇಕ ಸಂದರ್ಭ, ಈ ಕ್ರಿಸ್ಮಸ್ ಸೆಲೆಬ್ರೇಷನ್ ಮತ್ತೆ ನ್ಯೂ ಇಯರ್ ಪಾರ್ಟಿ ಆಲ್ಮೋಸ್ಟ್ 1 ವೀಕ್ ಅದನ್ನ ನಡೆಸ್ತಾರೆ. ಅಗೇನ್ ಮಂಗಳೂರಿನಲ್ಲೂ ಕೂಡ ಅದು ಅಷ್ಟೇ, ದೊಡ್ಡ ಮಟ್ಟದಲ್ಲಿ ಪಾರ್ಟಿಗಳು ನಡೆಯುತ್ತೆ. ಆ ದೊಡ್ಡ ಪಾರ್ಟಿಗಳಲ್ಲಿ ಯಾವ ರೀತಿಯ ಇಲಿಗಲ್ ಆಕ್ಟಿವಿಟಿಗಳು ನಡೆಯುತ್ತೆ ನೋಬಡಿ ನೋಸ್, ಯಾವುದೂ ಕೂಡ ಇಲ್ಲ. ಬಟ್ ಆದ್ರೆ ಅಂತಹ ಪ್ರಕರಣಗಳು ಯಾವುದು ಕೂಡ ಬಹುತೇಕ ಸಂದರ್ಭಗಳಲ್ಲಿ ಹೊರಗಡೆ ಬರದೇ ಇರುವ ಸಾಧ್ಯತೆಗಳು ಕೂಡ ಇರತ್ತೆ. ಬರತ್ತೆ ಅಂತ ಹೇಳಿ ಕೂಡ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಬರತ್ತೆ, ಕೆಲವೊಮ್ಮೆ ಬರಲ್ಲ, ಎರಡೂ ಸಾಧ್ಯತೆಗಳು ಕೂಡ ಅಲ್ಲಿ ಇರತ್ತೆ. ಅದ ಹೇಳಿದ್ನಲ್ಲ, ಎಲ್ಲವೂ ಕೂಡ ಇಟ್ ಡಿಪೆಂಡ್ಸ್ ಆನ್ ಸಿಚುಯೇಷನ್, ಪರ್ಸನ್ ಹೂ ಇನ್ವಾಲ್ವ್ಡ್ ಇನ್ ದ ಕ್ರೈಮ್. ಇದು ಸೊ ಯಾರು ಯಾವ ಸಂದರ್ಭಗಳಲ್ಲಿ ಹೇಗೆ ಕ್ರೈಮ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವುಗಳ ಆಧಾರದ ಮೇಲೆ ಅವುಗಳು ಎಲ್ಲವೂ ಕೂಡ ಡಿಪೆಂಡೆಂಟ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಅದೇ ಸಂದರ್ಭ, ಈಗ ಅಂಥದ್ದೇ ಒಂದು ರೇವ್ ಪಾರ್ಟಿ ಆಯ್ತು ಅಥವಾ ಒಂದು ನ್ಯೂ ಇಯರ್ ಪಾರ್ಟಿ ಆಯ್ತು ಅಂತ ಹೇಳ್ಬಿಟ್ಟು ಅಂದಾಗ, ಅದೇ ಒಂದು ಸ್ಮಾಲ್ ಸಿಟಿಗಳಲ್ಲಿ ತಗೊಂಡಾಗ, ನಿಮ್ಮ ಹಳ್ಳಿಗಳಲ್ಲೋ ಅಥವಾ ಇನ್ಯಾವುದೋ ಒಂದು ತಾಲೂಕು ಲೆವೆಲ್ಗಳಲ್ಲಿ ಅಥವಾ ಒಂದು ವಿಲೇಜ್ ಗ್ರಾಮೀಣ ಮಟ್ಟದಲ್ಲಿ ತೆಗೆದುಕೊಂಡಂತಹ ಸಂದರ್ಭಗಳಲ್ಲಿ ಅಲ್ಲೇನಾದ್ರೂ ಈ ತರದ ಒಂದು ಪ್ರಕರಣಗಳು ಆದಾಗ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹಳ್ಳಿನಲ್ಲಿ ಏನೋ ಒಂದು ನ್ಯೂ ಇಯರ್ ಪಾರ್ಟಿನ ಒಂದು 10 ಜನ, ಒಂದು 20 ಜನ ಹುಡುಗರು ಅಥವಾ ಹುಡುಗಿಯರು ಎಲ್ಲರೂ ಸೇರ್ಕೊಂಡು ಒಂದು ಪಾರ್ಟಿಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ, ಅಲ್ಲಿ ಏನೋ ಒಂದು ಸಣ್ಣ ಮಟ್ಟದಲ್ಲಿ ಗಲಾಟೆ ಆಯ್ತು, ಅವರ ಮಧ್ಯೆ ಜಗಳ ಆಯ್ತು, ಅವ್ರೇನೋ ಡ್ರಗ್ಸ್ ತಗೊಂಡ್ರು ಅಥವಾ ಅವ್ರೇನೋ ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರು, ಆ ತರದ ಸಂದರ್ಭಗಳಲ್ಲಿ ಆ ಸ್ಮಾಲ್ ಸಿಟಿಗಳೇನಿದ್ದಾವೆ ಅವುಗಳಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ. ಜಿಲ್ಲಾ ಪತ್ರಿಕೆಗಳಿದ್ದಾವೆ ಏನಿದ್ದಾವೆ, ಆ ಪತ್ರಿಕೆಗಳಲ್ಲಿ ಅಂತಹ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ, ಆಯ್ತಾ? ಸೊ ಅದು ಎಷ್ಟು ಸೀರಿಯಸ್ನೆಸ್ ಅನ್ನ ಒಳಗೊಂಡಿದೆ, ಸೈಜ್ ಆಫ್ ಕಮ್ಯುನಿಟಿ ಎಷ್ಟಿದೆ, ಆ ಏರಿಯಾದಲ್ಲಿ
ಜನಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಅದು ಅಷ್ಟು ಸೀರಿಯಸ್ನೆಸ್ ಅನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಕ್ಕಂಥದ್ದು. Then next one is the identity of the victim or criminal. Crimes become a more newsworthy if they involve people who are themselves newsworthy. ನಾನು ಈಗಾಗಲೇ ಹೇಳಿದ ಹಾಗೆ ಕೆಲವು ಸಂದರ್ಭಗಳಲ್ಲಿ ಅಂದರೆ ಯಾರು ಆ ಕ್ರೈಮ್ ಪ್ರಕರಣಗಳಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅದರ ಬೇಸ್ ಮೇಲೂ ಕೂಡ ಆ ಕ್ರೈಮ್ ಪ್ರಕರಣಗಳು ನ್ಯೂಸ್ ವರದಿಯನ್ನ ಅಂದರೆ ಸುದ್ದಿಯ ಮೌಲ್ಯಗಳನ್ನ ಪಡ್ಕೊಳ್ತಕ್ಕಂಥದ್ದು. ಅಂದರೆ ಸುದ್ದಿ ಮಾಡೋದಕ್ಕೆ ಇದು ಯೋಗ್ಯವಾಗಿದೆ ಅಂತಕ್ಕಂತಹ ಒಂದು ಕನ್ಕ್ಲೂಷನ್ಗೆ ಒಬ್ಬ ರಿಪೋರ್ಟರ್ ಅಥವಾ ಒಂದು ನ್ಯೂಸ್ ಚಾನೆಲ್ ಅಥವಾ ಒಂದು ಮೀಡಿಯಾ, ಒಂದು ಮಾಧ್ಯಮ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದನ್ನ ಈಗಾಗಲೇ ಹೇಳಿದ ಹಾಗೆ ಈಗ ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಿನಲ್ಲಿ ಕೂಡ ಒಬ್ಬ MLA ಮಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದ್ರು, ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಗೊತ್ತಿರ್ಬೋದು ನಿಮಗೆ, ಕಳೆದ 2-3 ವರ್ಷದ ಹಿಂದೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಸಾಕಷ್ಟು ಅವುಗಳ ಬಗ್ಗೆ ಎಲ್ಲ ಮೀಡಿಯಾದವರು ಕೂಡ ಅವುಗಳ ಬಗ್ಗೆ ಸಾಕಷ್ಟು ವರದಿಗಳನ್ನ ಕೂಡ ಇದು ಮಾಡೋದು. ನಾನು ಇಲ್ಲಿ ಯಾರ ಹೆಸರು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿ ಕಮ್ಯುನಿಟಿಗಳ ಇನ್ವಾಲ್ವ್ಮೆಂಟ್ಗಳು ಕೂಡ, ಬೇರೆ ಬೇರೆ ಕಮ್ಯುನಿಟಿಗಳ ಇನ್ವಾಲ್ವ್ಮೆಂಟ್ಗಳು ಕೂಡ ಅಲ್ಲಿ ಇತ್ತು. ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಸಾಕಷ್ಟು ಸುದ್ದಿಗಳು ಕೂಡ ಅಲ್ಲಿ ಆಯಿತು. ಸೊ ಒಬ್ಬ ಅದೇ ಒಂದು ಪ್ರಕರಣಗಳಲ್ಲಿ ಒಬ್ಬ ಆರ್ಡಿನರಿ ಪರ್ಸನ್ ಅಲ್ಲಿ ಏನಾದರೂ ಇದ್ದಾನೆ ಅಂತ ಅಂದಾಗ ಅದು ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗದೆ ಇರುವ ಸಾಧ್ಯತೆಗಳು ಕೂಡ ಇರುತ್ತೆ. ಆ್ಯಂಡ್ ಆರ್ಡಿನರಿ ಪರ್ಸನ್ ಅಟ್ಯಾಕ್ ಆನ್ ದ ಸ್ಟ್ರೀಟ್ ಮೇ ನಾಟ್ ಬಿ ಎ ಬಿಗ್ ನ್ಯೂಸ್. ಒಬ್ಬ ಆರ್ಡಿನರಿ ಪರ್ಸನ್ ಮೇಲೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಏನೋ ಕೊಲೆ ಪ್ರಕರಣ ಅಥವಾ ಯಾರೋ ಒಬ್ಬರು ಶೂಟ್ ಮಾಡಿದ್ರು ಅಥವಾ ಆ ಥರ ಏನೋ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಂದಾಗ ಅದು ದೊಡ್ಡ ಮಟ್ಟದ ಸುದ್ದಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ಗೌರಿ ಲಂಕೇಶ್ನ ತಗೊಳ್ಳಿ ಅಥವಾ ಕಲಬುರ್ಗಿಯವ್ರ ಪ್ರಕರಣ ತಗೊಳ್ಳಿ, ದೊಡ್ಡ ಸುದ್ದಿ ಆಯಿತು. ಅವ್ರಗಳನ್ನ ಹಿಂದೆ ಹೋದ್ರು, ಯಾರು ಮಾಡಿದ್ರು. ಸುಶಾಂತ್ ಸಿಂಗ್ ರಜಪೂತ್ನ ಕೇಸ್ ತಗೊಂಡ್ರು ಕೂಡ ಅಷ್ಟೇ. ಯಾಕೆ ಆಯಿತು? ಅವ್ನು ಮರ್ಡರ್ ಮಾಡ್ಕೊಂಡಿದ್ದ, ಸುಸೈಡ್ ಮಾಡ್ಕೊಳ್ಳಿಕ್ಕೆ ಏನು ಮೋಟೋ ಇತ್ತು, ಮರ್ಡರ್ ಮಾಡೋದಾದ್ರೆ ಯಾವ ಜಿದ್ದನ್ನ ಇಟ್ಕೊಂಡು ಮರ್ಡರ್ ಮಾಡಿದ್ರು, ಅವ್ರ ಹಿಂದೆ ಏನೆಲ್ಲ ಇತ್ತು, ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಏನು ಸಮಸ್ಯೆ ಏನಿದೆ ಇದ್ರ ಹಿಂದೆ. ಸೊ ಈ ಥರದ ಎಲ್ಲವೂ ಕೂಡ ಪ್ರಕರಣಗಳು, ಅದರ ಹಿಂದಿನ ಸ್ಟೋರೀಸ್ಗಳೆಲ್ಲವೂ ಕೂಡ ಬಿಚ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಬಟ್ ಇಫ್ ದಟ್ ಪರ್ಸನ್ ಈಸ್ ಎ ಲೋಕಲ್ ಚೀಫ್, ಅಥವಾ ಸಣ್ಣ ಮಟ್ಟದಲ್ಲಿ ಅವನು ಲೋಕಲ್ ಲೆವೆಲ್ನಲ್ಲಿ ತುಂಬ ಪ್ರಭಾವಿ ವ್ಯಕ್ತಿಯಾಗಿದ್ದಾನೆ, ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂದಾಗ ದಟ್ ವಿಲ್ ಬಿ ವೆರಿ ನ್ಯೂಸ್ ವರ್ದಿ. ಸೊ ಅದಾದರೂ ಈ ಥರದ ಇದ್ದಾಗ, ಫಾರ್ ಎಕ್ಸಾಂಪಲ್ ನಿಮಗೆ ಕೊರೋನಾದೇ ಗೊತ್ತಿರ್ಬೋದು. ನಿಮಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಕೊರೋನಾ ಬಂದಿದೆ, ಹೌದಪ್ಪ ಕೊರೋನಾ ಎಲ್ಲರಿಗೂ ಬರ್ತಾ ಇದೆ, ಸಾಮಾನ್ಯವಾಗಿ ಬರುತ್ತೆ ನೋಡಿ, ಇಷ್ಟು ಕೇಸ್ ಬರುತ್ತೆ, ಅಷ್ಟು ಕೇಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ನಾವು ಸುದ್ದಿಯನ್ನು ಮಾಡ್ತೇವೆ. ಅದೇ ಒಬ್ಬ MLAಗೆ ಬರಲಿ ಅಥವಾ ಒಬ್ಬ MP ಗೆ ಬರಲಿ ದೊಡ್ಡ ಮಟ್ಟದಲ್ಲೇ ಸುದ್ದಿ ಆಗುತ್ತೆ. ಈಶ್ವರಪ್ಪಂಗೆ ಪಾಸಿಟಿವ್ ಬಂದಿದೆ, ಸೊ ಯಡಿಯೂರಪ್ಪನವ್ರಿಗೆ ಪಾಸಿಟಿವ್ ಬಂತು, ಸಿದ್ದರಾಮಯ್ಯನವ್ರಿಗೆ ಪಾಸಿಟಿವ್ ಬಂತು, ಹೌದಲ್ಲ, ಶಶಿಕಲಾ ಜೊಲ್ಲೆಗೆ ಪಾಸಿಟಿವ್ ಬಂತು. ಸೊ ಹೀಗೆ ಅಲ್ಲಿ ವ್ಯಕ್ತಿಗಳು ಎಷ್ಟು ಇಂಪಾರ್ಟೆಂಟ್ ಇದ್ದಾರೆ ಅದರ ಬೇಸ್ ಮೇಲೆ ಇವುಗಳೆಲ್ಲವೂ ಕೂಡ ನ್ಯೂಸ್ ಅಂತಕ್ಕಂಥದ್ದು ಅಲ್ಲಿ ನ್ಯೂಸ್ ವರದಿ ಆಗೋದಕ್ಕೆ ಶುರುವಾಗ್ತಕ್ಕಂಥದ್ದು. ಎ ಫ್ರಾಡ್ ಕೇಸ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ವೆನ್ ಇಟ್ ಇನ್ವಾಲ್ವ್ಸ್ ಎ ಲೀಡಿಂಗ್ ಪೊಲಿಟಿಷಿಯನ್. ಒಬ್ಬ ಪೊಲಿಟಿಷಿಯನ್ಸ್ಗಳ ಮಕ್ಕಳು ಅಥವಾ ರಾಜಕೀಯದಲ್ಲಿ ಪ್ರಭಾವವನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿಗಳ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಮೇ ಬಿ ಸನ್, ಮೇ ಬಿ ಡಾಟರ್, ಆರ್ ವಾಟ್ ಎವರ್ ಇಟ್ ಮೇ ಬಿ, ಅಲ್ಲಿ ಯಾರು ಕೂಡ ಅಲ್ಲಿ ಆಗಿರಬಹುದು. ಅಂತಹ ಸಂದರ್ಭಗಳಲ್ಲಿ ಕೂಡ ಅದು ಸುದ್ದಿಯನ್ನು ಮಾಡ್ತಕ್ಕಂತಹದ್ದು, ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಕೂಡ ಮಾಡತ್ತೆ. ಅದೇ ಈಗ ವಿಜಯ್ ಮಲ್ಯ ಇರಬಹುದು, ನೀರವ್ ಮೋದಿ ಇರಬಹುದು, ಆಯ್ತಾ. ಸೊ ಈ ಥರದ ಪ್ರಕರಣಗಳು ಕೂಡ ಅಲ್ಲಿ ಆಗಿರಬಹುದು. ಸೊ ಅಂತಹ ಸಂದರ್ಭಗಳಲ್ಲಿ ಕೂಡ ಅವರ ಮಗನೋ ಏನೋ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು, ಕ್ರೈಮ್ ಅನ್ನು ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಕ್ಕಂಥದ್ದು. ರಾಬ್ರಿ ಬಿಕಮ್ಸ್ ಎ ಬಿಗ್ಗರ್ ನ್ಯೂಸ್ ಒನ್ police revealed that robber was an escaped prison with convictions for murder and rape. ಕೆಲವು ಸಂದರ್ಭಗಳಲ್ಲಿ ರಾಬ್ರಿ ಆಗ್ತಕ್ಕಂದ್ರೆ ದರೋಡೆಗಳು ಏನ್ ಆಗತ್ತೆ ಅವುಗಳು ಕೂಡ ಕೆಲವು ಸಂದರ್ಭಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ. ಯಾವಾಗ ಅಂತ ಹೇಳ್ಬಿಟ್ಟಂದಾಗ ಅವನೇನೋ ಮರ್ಡರ್ ಮಾಡಕ್ಕೆ ಟ್ರೈ ಮಾಡಿದ್ದಾನೆ, ಅಥವಾ ಮರ್ಡರ್ ಅವನು ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟಂದಾಗ, ಅಥವಾ ಅವನು ರೇಪ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟಂದಾಗ ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಸೊ ಹೀಗೆ ಸಿಚುಯೇಷನ್ಸ್ಗಳ ಮೇಲೆ ಅವುಗಳು ಎಲ್ಲವೂ ಕೂಡ ಬದಲಾವಣೆಯನ್ನ
ಹೊಂದತಕ್ಕಂಥದ್ದು. ಇದೇ ನಿರ್ದಿಷ್ಟವಾಗಿ ಇದೇ ಕಾರಣಕ್ಕೆ ಅದು ನ್ಯೂಸ್ ವರ್ದಿ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಅಲ್ಲಿ ಸಿಚುಯೇಷನ್ಸ್ಗಳು ಅದು ಬೀರ್ತಕ್ಕಂತಹ ಪ್ರಭಾವ ಎಷ್ಟು ಎಫೆಕ್ಟನ್ನು ಸೊಸೈಟಿಯ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಮತ್ತು ಅವ್ರು ಯಾರು ಇನ್ವಾಲ್ವ್ ಆಗಿದ್ದಾರೆ, ಆ ಕಮ್ಯುನಿಟಿ ಮೇಲೆ ಒಂದು ಸೈಜ್ ಆಫ್ ಕಮ್ಯುನಿಟಿ ಏನಿದೆ, ಮತ್ತು ನೇಚರ್ ಆಫ್ ಕ್ರೈಮ್ ಏನಿದೆ, ಮತ್ತು ಕ್ರೈಮ್ನ ಸೀರಿಯಸ್ನೆಸ್ ಎಷ್ಟಿದೆ, ಇವುಗಳು ಎಲ್ಲದರ ಆಧಾರದ ಮೇಲೆ ನ್ಯೂಸ್ ಅಂತಕ್ಕಂಥದ್ದು ಕ್ರೈಮ್ ಅಂತಕ್ಕಂಥದ್ದು ರಿಪೋರ್ಟ್ ಮಾಡಲಿಕ್ಕೆ ಅಥವಾ ವರದಿಯನ್ನು ಮಾಡಲಿಕ್ಕೆ ಅದು ವರದಿ ಸಿಗ್ನಿಫಿಕೆನ್ಸನ್ನು ಪಡ್ಕೊಳ್ಳುತ್ತೆ. ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದು ಯೋಗ್ಯತೆಯನ್ನು ಕೂಡ ಎಬಿಲಿಟಿಯನ್ನು ಕೂಡ ಇಲ್ಲಿ ಪಡ್ಕೊಳ್ತಕ್ಕಂಥದ್ದು. ಸೊ ಇಟ್ ಈಸ್ ಜನರಲಿ ಟ್ರೂ ದಟ್ ಎ ಕ್ರೈಮ್ ಬಿಕಮ್ಸ್ ಮೋರ್ ನ್ಯೂಸ್ ವರ್ದಿ. ಸೊ ವಾಟ್ ಎವರ್ ಇಟ್ ಮೇ ಬಿ, ಈ ಥರದ ಪ್ರಕರಣಗಳು ಇರಬಹುದು ಅಥವಾ ಇಲ್ದೇನೆ ಇರಬಹುದು. ಸೊ ಒಟ್ಟಾರೆಯಾಗಿ ಕ್ರೈಮ್ ಅಂತಕ್ಕಂಥದ್ದು, ಅಪರಾಧ ಅಂತಕ್ಕಂಥದ್ದು ಏನಿದೆ, ಬಹುತೇಕ ಸಂದರ್ಭಗಳಲ್ಲಿ ಅದು ನ್ಯೂಸ್ ವರ್ದಿ ಕೂಡ ಆಗಿರ್ತಕ್ಕಂಥದ್ದು. ಇಫ್ ದೇರ್ ಇಸ್ ಎ ಸ್ಟ್ರಾಂಗ್ ಚಾನ್ಸ್ ಆಫ್ ಇಟ್ ಹ್ಯಾಪ್ನಿಂಗ್ ಅಗೇನ್, ಯಾಕಂದರೆ ಅದೇ ರೀತಿಯ ಸಂದರ್ಭಗಳು ಮತ್ತೊಮ್ಮೆ ಸಮಾಜದಲ್ಲಿ ಆಗುವಂತಹ ಸಾಧ್ಯತೆಗಳು ಇರಬಹುದು. ಅಂತಹ ಸಂದರ್ಭಗಳಲ್ಲಿ ಅವೇರ್ನೆಸ್ಸನ್ನು ಮೂಡಿಸ್ಲಿಕ್ಕೆ, ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅವುಗಳು ನ್ಯೂಸ್ ವರದಿ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತೆ. ಯಾಕಂದರೆ ಬೀಯಿಂಗ್ ಎ ಜರ್ನಲಿಸಮ್ ಸ್ಟೂಡೆಂಟ್ಸ್, ನಮ್ಮ ಕೆಲಸ ಏನು ಅಂತಂದರೆ ಸೊಸೈಟಿಗೆ ಅವೇರ್ನೆಸ್ಸನ್ನು ಮೂಡಿಸ್ತಕ್ಕಂತಹದ್ದು, ಇನ್ಫಾರ್ಮೇಷನನ್ನು ಕೊಡ್ತಕ್ಕಂತಹದ್ದು, ಎಜುಕೇಷನ್ ಅನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದು. ಇಲ್ಲಿ ಕ್ರೈಮ್ ಅಂತಕ್ಕಂಥದ್ದು ಇವತ್ತಿನ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಅದೊಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎಂಟರ್ಟೈನ್ಮೆಂಟ್ ಅನ್ನೋ ಹಾಗೆ ಆಗಿದೆ. ಇವನ್ ಜನಗಳು ಕೂಡ ಅದನ್ನ ಎಂಟರ್ಟೈನ್ಮೆಂಟ್ ರೀತಿನಲ್ಲಿ ಅವುಗಳೆಲ್ಲವೂ ಕೂಡ ಇವನ್ ಕ್ರೈಮ್ ನ್ಯೂಸ್ ಅನ್ನು ಕೂಡ ಎಂಜಾಯ್ ಮಾಡ್ತಕ್ಕಂತಹ ಸಂದರ್ಭಗಳು ಕೂಡ ಇವತ್ತು ಇದ್ದಾವೆ. ಸೊ ಹಾಗಾಗಿ ಈ ತರ ಸಮ್ ಅನ್ಯೂಶುವಲ್ ಇರಬಹುದು, ಸಮ್ ಯೂಶುವಲಿ ಬಿಕಮ್ಸ್ ದಟ್ ಕ್ರಿಮಿನಲ್ ಇಸ್ ನೋನ್ ಅಂಡ್ ಲೈಕ್ಲಿ ಟು ಸ್ಟ್ರೈಕ್ ಅಗೇನ್. ಅವನು ತುಂಬಾ ಗೊತ್ತಿರೋ ವ್ಯಕ್ತಿ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ನಾ ಈಗಾಗಲೇ ಹೇಳ್ದಂಗೆ ನೀರವ್ ಮೋದಿ ಇರಬಹುದು ಅಥವಾ ವಿಜಯ್ ಮಲ್ಯ ಇರಬಹುದು, ಆಯ್ತಾ. ಸೊ ಈ ಥರದ ವ್ಯಕ್ತಿಗಳು ಏನಿದ್ದಾರೆ ಅವರು ತುಂಬ ಅವ್ರು ಮಾಡ್ತಕ್ಕಂತಹ ಕ್ರೈಮ್ ಇಶ್ಯೂಸ್ಗಳು ಏನಿದ್ದಾವೆ ಅವುಗಳೆಲ್ಲವೂ ಕೂಡ ಆ ಥರ ರೀತಿಯಲ್ಲಿ ನೀವು ಮೋಸ ಹೋಗಬಹುದು ಅಂಥೇಳಿ. ಚಿಟ್ ಫಂಡ್ ಹಗರಣಗಳಿರ್ಬೋದು, ಶಾರದಾ ಚಿಟ್ ಫಂಡ್ ಹಗರಣ ಇರ್ಬೋದು, IMA ಜ್ಯುವೆಲ್ರಿ ಹಗರಣ ಇರಬಹುದು. ಸೊ ಈ ಥರದ ಹಗರಣಗಳು, ಈ ಥರದ ಒಂದು ಜಾಲಗಳು, ಈ ಥರ ಇನ್ಸಿಡೆಂಟ್ಸ್ಗಳು ಏನಿದ್ದಾವೆ ಜನಗಳಿಗೆ ಒಂದು ರೀತಿಯ ಅವೇರ್ನೆಸ್ ಅನ್ನ ಮೂಡಿಸುತ್ತೆ, ಅವ್ರನ್ನ ಎಜುಕೇಟ್ ಮಾಡುತ್ತೆ. ಈ ರೀತಿ ಮೋಸ ಹೋಗಬೇಡಿ ಅಂತ ಹೇಳಿ ಕೂಡ ಜನಗಳಿಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು, ಅವ್ರನ್ನ ಜಾಗೃತಿ ಮಾಡ್ತಕ್ಕಂತಹ ಕೆಲಸವನ್ನ ಕೂಡ ಇಲ್ಲಿ ಮಾಡಬೇಕಾಗತ್ತೆ. ಯಾವತ್ತೂ ಕೂಡ ಕ್ರೈಮ್ ನೆಗೆಟಿವ್ ಆಗೇ ಇರೋದಿಲ್ಲ, ಪಾಸಿಟಿವ್ ಆಗ್ಲೂ ಕೂಡ ಇರೋದಿಲ್ಲ. ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಕ್ರೈಮ್ ಅಂತಕ್ಕಂಥದ್ದು ಏನಿದೆ ಅವುಗಳನ್ನ ವಿ ಕಾಂಟ್ ನೆಗ್ಲೆಕ್ಟ್. ಆ ಕ್ರೈಮ್ ಆಗತ್ತೆ ಅಂತ ಅಂದಾಗ ಅವುಗಳನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ವಿಡಿಯೋ.